ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತಿನಿಂದ ಮತ್ತೆ ಮುಂಗಾರು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಇವತ್ತು ಅಧಿವೇಶನದಲ್ಲಿ ಒಂದಷ್ಟು ವಿಚಾರಗಳು ಕಾವೇರಬಹುದು ಅನ್ನುವಂತ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ವಿಪಕ್ಷಗಳ ಬತ್ತಳಿಕೆಯಲ್ಲಿ ಪ್ರಮುಖ ಅಸ್ತ್ರಗಳು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಸರ್ಕಾರದ ವಿರುದ್ಧ ಸಮರಕ್ಕೆ ಮೈತ್ರಿ ಪಡೆ ಒಂದಷ್ಟು ಅಸ್ತ್ರಗಳನ್ನ ಸಿದ್ಧಪಡಿಸಿಕೊಂಡಿದೆಯಂತೆ. ಒಂದರ ಮೇಲೊಂದರಂತೆ ಅಸ್ತ್ರ ಪ್ರಯೋಗಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ತಯಾರಿ ರೂಪಿಸಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ 3 ಪ್ರಮುಖ ಅಸ್ತ್ರಗಳನ್ನ ಸಿದ್ಧಪಡಿಸಿಕೊಂಡಿದೆ. ನಾಗೇಂದ್ರ ರಾಜೀನಾಮೆ, ನೈಸ್ ಅಕ್ರಮ, ಹನೂರು ಎನ್ಕೌಂಟರ್ ಕೇಸ್ಗಳೇ ಅಸ್ತ್ರ ಆಗೋಗಿದೆ ವಿಪಕ್ಷಗಳಿಗೆ. ಇವತ್ತು ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳು ಪ್ಲಾನ್ ರೂಪಿಸಿದ್ದು, ವಿಪಕ್ಷಗಳಿಗೆ ತಿರುಗೇಟು ಕೊಡೋದಕ್ಕೆ ಸರ್ಕಾರ ಕೂಡ ಸಿದ್ಧ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಸದನದಲ್ಲಿ ಪ್ರಸ್ತಾಪ ಆಗುವಂತಹ ವಿಚಾರ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಳ್ಳುವಂತಹ ವಿಚಾರವನ್ನ ಪ್ರಮುಖವಾಗಿ ವಿಪಕ್ಷಗಳು ಸಿದ್ಧ ಮಾಡಿಕೊಂಡಿದೆ. 185 ಕೋಟಿ ಹಗರಣದಲ್ಲಿ ಭಾಗಿಯಾಗಿರುವಂತಹ ಒಬ್ಬ ವ್ಯಕ್ತಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿರೋದು. ಕೇಸ್ ಪ್ರಗತಿ ಹಂತದಲ್ಲಿದ್ದಂತಹ ಸಂದರ್ಭದಲ್ಲೇ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರುವ ವಿಚಾರ ವಿಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ. ಹಾಗಾಗಿ ಅದನ್ನ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಇದರ ಜೊತೆಗೆ ಹನೂರಲ್ಲಿ ಆಗಿರುವ ಎನ್ಕೌಂಟರ್ ವಿಚಾರ, 3 ಸಾವಿಗೀಡಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಅದನ್ನು ಕೂಡ ಅಸ್ತ್ರ ಮಾಡ್ಕೊಳ್ಳೋದ್ರಲ್ಲಿ ಡೌಟ್ ಇಲ್ಲ. ನೀವು ವನ್ಯಜೀವಿಗಳನ್ನ ಬೇಟೆಯಾಡೋದಕ್ಕೆ ಬಂದಿದ್ರೂ ಕೂಡ, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ, ತಮ್ಮ ಆತ್ಮರಕ್ಷಣೆಗಾಗಿ ದಾಳಿ ಮಾಡ್ತೀರಿ ಅಂದ್ರೂ ಕೂಡ ನಿಯಮಗಳು ಬ್ರೇಕ್ ಆಗಿದೆ. ಮೊಣಕಾಲು ಕೆಳಗಡೆ ಗುಂಡೇಟು ತಗಲಬೇಕಾಗಿತ್ತು, ಬಟ್ ಹಂಗಲ್ಲ. ದೇಹದ ಬೇರೆ ಭಾಗ, ಕುತ್ತಿಗೆ ಮತ್ತು ಹೊಟ್ಟೆ ಭಾಗದಲ್ಲಿ ಗುಂಡು ಪತ್ತೆಯಾಗಿರೋದ್ರಿಂದ ನಿಯಮ ಮೀರಿ ವರ್ತನೆ ಮಾಡಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅನ್ನುವಂತಹ ವಿಚಾರವನ್ನ ವಿಪಕ್ಷಗಳು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿ ಆ ಮೂಲಕ ಸರ್ಕಾರವನ್ನ ಕಟ್ಟಿ ಹಾಕುವ ಪ್ರಯತ್ನದಲ್ಲಿ ವಿಪಕ್ಷಗಳು ಸಿದ್ಧ ಆಗ್ತಾ ಇದೆ. ಅದ್ರ ಜೊತೆಗೆ ಜೆಡಿಎಸ್ ಆರಂಭದಿಂದಲೂ ಕೂಡ ಹೇಳ್ತಾ ಇರೋದು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ. ಇದು ಕೂಡ ಇವತ್ತು ಪ್ರಮುಖ ಅಸ್ತ್ರ ಆಗಬಹುದು. ಜಂಟಿಯಾಗಿ ವಿಪಕ್ಷಗಳು ಈ ವಿಚಾರವನ್ನ ಮುಂದೆ ಇಟ್ಕೊಂಡು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಸಿದ್ಧ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಂಗಂದ ಮಾತ್ರಕ್ಕೆ ಆಡಳಿತ ಪಕ್ಷ ಸೈಲೆಂಟ್ ಆಗಿರುತ್ತಾ? ವಿಪಕ್ಷಗಳು ಹೇಳಿರುವ ಅಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಖಂಡಿತ ಇಲ್ಲ. ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡೋ ಮೂಲಕ ತಿರುಗೇಟು ಕೊಟ್ಟು ಪ್ರತ್ಯಸ್ತ್ರವನ್ನ ಕೂಡ ಸಿದ್ಧ ಮಾಡ್ಕೊಳ್ಬೇಕಲ್ಲ ಪಕ್ಷ. ಹಂಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆಲ್ರೆಡಿ ಈ ಹಿಂದೆ ಆಗಿರುವಂತಹ ಸಭೆಗಳಲ್ಲೇ ಸಚಿವರಿಗೆಲ್ಲ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಬಿ ನಾಗೇಂದ್ರ ಅವರ ಬೆನ್ನಿಗೆ ನಿಂತ್ಕೊಳ್ಳೋದು ಹೇಗೆ, ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವನ್ನ ಸಮರ್ಥನೆ ಮಾಡ್ಕೊಳ್ಳೋದು ಹೇಗೆ ಅಂತ. ಬಟ್ ಮುಂದುವರೆದು ಈಗ ಪ್ರಮುಖ ಅಸ್ತ್ರ ಇರೋದು ಹನೂರು ಎನ್ಕೌಂಟರ್ ವಿಚಾರ. ಅದನ್ನ ಹೇಗೆ ಆಡಳಿತ ಪಕ್ಷ ಇವತ್ತು ಸಮರ್ಥನೆ ಮಾಡ್ಕೊಳ್ಳಬಹುದು, ಯಾವ ರೀತಿ ಉತ್ತರ ಕೊಡಬಹುದು ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಹಂಗಾಗಿ ಇವತ್ತು ಸದನ ಅತಿ ದೊಡ್ಡ ಕೋಲಾಹಲಕ್ಕೆ ಸಾಕ್ಷಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ವಿಪಕ್ಷಗಳು ಸದನದ ಬಾವಿಗಿಳಿದು ಗಲಾಟೆ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಂಗಾಗಿ ಜಸ್ಟ್ ಕಾಲಹರಣ ಆಗಬಾರದು. ಗದ್ದಲ ಗಲಾಟೆಯಿಂದ ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಶಾಸಕರ ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಹಂಗಾಗಿ ಸಮಯ ವ್ಯರ್ಥ ಮಾಡದೆ ಗದ್ದಲ ಗಲಾಟೆಗೆ ಸೀಮಿತ ಆಗದೆ ಇವತ್ತು ಯಾವ ವಿಚಾರ ಪ್ರಸ್ತಾಪ ಆಗುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ.